ಕಿರುಕುಳ ಆರೋಪ ಮಾಡಿ ಗೃಹಿಣಿ ಲತಾ ನಾಪತ್ತೆಯಾಗಿದ್ದಾಳೆ. ಡೆತ್ ನೋಟ್ ಅನ್ನು ಬರೆದಿಟ್ಟು ನಾಪತ್ತೆಯಾಗಿರುವ ಲತಾ ಸಿದ್ದಾಪುರ ಬಳಿಯ ಭದ್ರಾ ನಾಲೆಗೆ ಹಾರಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಡೆತ್ ನೋಟ್ ಅನ್ನು ಬರೆದಿಟ್ಟು ನಾಪತ್ತೆಯಾಗಿದ್ದಾರೆ. ಸಿದ್ದಾಪುರ ಬಳಿಯ ಭದ್ರಾ ನಾಲೆಗೆ ಹಾರಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಿರುಕುಳ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಸಿದ್ದಾಪುರ ಗಂಡನ ಮನೆಯವರಿಂದ ಕಿರುಕುಳ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. 7 ತಿಂಗಳ ಹಿಂದೆ ಗುರುರಾಜ್ ಜೊತೆ ಲತಾ ಮದುವೆ ಆಗಿದ್ಲು. ಅದು 7 ತಿಂಗಳ ಹಿಂದೆ ಮದುವೆ ಆಗಿದ್ಲು. ಅತ್ತೆ ಮಾವ ಅತ್ತಿಗೆ ಪತಿ ಹೆಸರನ್ನ ಬರೆದಿಟ್ಟು ನಾಪತ್ತೆಯಾಗಿದ್ದಾಳೆ. ಸಿದ್ದಾಪುರದ ಬಳಿಯ ಭದ್ರಾ ನಾಲೆಗೆ ಹಾರಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಿಂಸೆ ತಾಳಲಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ, ನನ್ನ ಸಾವಿಗೆ ಕಾರಣವಾದವರಿಗೆ ಶಿಕ್ಷೆಯನ್ನ ಕೊಡಿಸಿ ಅಂತ ಹೇಳಿ ಕೂಡ ಡೆತ್ ನೋಟ್ನಲ್ಲಿ ಬರೆದಿಟ್ಟಾರೆ. ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅತ್ತೆ ಮಾವ ಅತ್ತಿಗೆ ಹಾಗೂ ಪತಿ ಹೆಸರು ಬರೆದಿಟ್ಟು ನಾಪತ್ತೆಯಾಗಿದ್ದಾಳೆ. 7 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ಲು. ಕಿರುಕುಳ ಆರೋಪವನ್ನ ಮಾಡಿ ಗೃಹಿಣಿ ಲತಾ ನಾಪತ್ತೆಯಾಗಿದ್ದಾಳೆ. ಡೆತ್ ನೋಟನ್ನು ಬರೆದಿಟ್ಟಿದ್ದಾಳೆ. ನನ್ನ ಸಾವಿಗೆ ಅತ್ತೆ ಮಾವ ನಾದ್ನಿ ಪತಿಯೇ ಕಾರಣ ಅಂತ ಹೇಳಿ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾಳೆ. ಸಿದ್ದಾಪುರ ಬಳಿಯ ಭದ್ರಾ ನದಿಗೆ ಹಾರಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಸಿದ್ದಾಪುರ 7 ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿತ್ತು. ಗಂಡನ ಮನೆಯವರ ಕಿರುಕುಳವನ್ನ ತಾಳಲಾರದೆ ಮನನೊಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾಳೆ. 7 ತಿಂಗಳ ಹಿಂದೆ ಗುರುರಾಜ್ ಜೊತೆ ಲತಾ ಮದುವೆ ಆಗಿದ್ಲು. ಆದರೆ ಹಿಂಸೆಯನ್ನ ತಾಳಲಾಗ್ತಾ ಇರಲಿಲ್ಲ. ಅತ್ತೆ ಮಾವ ಅತ್ತಿಗೆ ಪತಿ ಕೂಡ ಹಿಂಸೆಯನ್ನ ಮಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ ಹಿಂಸೆ ಮಾಡ್ತಾ ಇದ್ರು, ಅಥವಾ ವರದಕ್ಷಿಣೆಗೋಸ್ಕರ ಹಿಂಸೆಯನ್ನ ಮಾಡ್ತಾ ಇದ್ರ, ಅಥವಾ ಬೇಕು ಅಂತ ಹಿಂಸೆಯನ್ನ ಮಾಡ್ತಾ ಇದ್ರ? ನೀವೊಂದು ಕಡೆ ನೋಡಬಹುದು, ಎಲ್ಲ ಡೆತ್ ನೋಟನ್ನ ಬರೆದಿಟ್ಟಿದ್ದಾಳೆ. ನನ್ನ ತವರು ಮನೆ ಕುಟುಂಬದವರು ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಕೂಡ ಬರೆದಿಟ್ಟಿದ್ದಾಳೆ. ನನ್ನ ಸಾವಿಗೆ ಕಾರಣವಾದವರನ್ನ ಬಿಡಬೇಡಿ ಅಂತಲೂ ಕೂಡ ಬರೆದಿಟ್ಟಿದ್ದಾಳೆ. ಅಗ್ನಿಶಾಮಕ ದಳ ಪೊಲೀಸರಿಂದ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಅಥವಾ ನಾಲೆಗೇನಾದ್ರು ಹಾರಿ ಪ್ರಾಣವನ್ನ ಬಿಟ್ಟಿರ್ಬೋದಾ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಶಿವಮೊಗ್ಗದಲ್ಲಿ ಇವಾಗ ಕಿರುಕುಳ ತಾಳಲಾಗದೆ 7 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಆದರೆ ಗಂಡ ಅತ್ತೆ ಮಾವ ನಾದ್ನಿ ಎಲ್ಲರೂ ಕೂಡ ಹಿಂಸೆ ಕೊಡ್ತಿದ್ರು ಅಂತ ಹೇಳಿ ಡೆತ್ ನೋಟಲ್ಲಿ ಬರೆದಿಟ್ಟು ನಾಪತ್ತೆಯಾಗಿದ್ದಾಳೆ. ಅವರು ಬದುಕಿದ್ದಾರಾ ಅಥವಾ ಏನಾದರೂ ಕಾರ್ಯಾಚರಣೆ ಆಗ್ತಾ ಇದೆಯಾ, ಏನು ಕತೆ ಅಂತ? ನಿರೀಕ್ಷಾ, ಏನು ಕೌಟುಂಬಿಕ ಕಲಹ ಅಂತ ಹೇಳ್ಬೋದು. ಆಗಲೇ ನವವಿವಾಹಿತೆಗೆ ಏನು ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಆಕೆ ವಾಟ್ಸ್ಆಪ್ ನಲ್ಲಿ ಪತಿ ಸೇರಿದಂತೆ 5 ಜನರ ವಿರುದ್ಧ ಒಂದು ಸೂಸೈಡ್ ನ ಲೆಟರ್ ನ ಬರ್ತಿಟ್ಬಿಟ್ಟು ಏನು ಭದ್ರಾವತಿ ಸಮೀಪದಲ್ಲಿರುವ ಅಂಚಿನ ಸಿದ್ದಾಪುರ ಬಳಿ ಇರುವ ಭದ್ರಾ ನಾಲೆಗೆ ಹಾರಿರುವ ಶಂಕೆ ವ್ಯಕ್ತವಾಗಿದೆ. ಇದುವರೆಗೂ ಆಕೆಯ ಮೃತದೇಹ ಪತ್ತೆಯಾಗಿಲ್ಲ. ಆದರೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗದವರು ಮೃತದೇಹಕ್ಕಾಗಿ ಕಾರ್ಯಾಚರಣೆ ಇನ್ನು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇನ್ನ ಪತಿ ಮನೆಯವರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಕೂಡ ಅವರನ್ನ ಅಶ್ವಿನಿ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಸಿದ್ದಾಪುರ ಬಳಿಯ ಭದ್ರಾ ನಾಲೆಗೆ ಹಾರಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನುವಂತಹ ಶಂಕೆ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ.